ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಪಾಲಕ್ ರೈಸ್ ಮಾಡೋದನ್ನು ನೋಡೋಣ ಬನ್ನಿ. ಮೊದಲು ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಕೊಳ್ಳೋಣ. ಅದು ನೀರು ಕುದಿಯುವಾಗ ಪಾಲಕ್ ಚೆನ್ನಾಗಿ ತೊಳ್ಕೊಂಬಿಡ್ಬೇಕು. ಒಂದೆರಡು ಸತಿ ತೊಳ್ಕೊಂಡು ಅದನ್ನು ಕುದಿಯೋಕೆ ಹಾಕಿಬಿಡೋಣ ಅದರಲ್ಲಿ ನೀರಲ್ಲಿ. ಅದು ಚೆನ್ನಾಗಿ ಕುದೀತಾ ಇರುವಾಗ ಅದನ್ನು ಸ್ವಲ್ಪ ಚಮಚದಿಂದ ಹಿಂಗೆ ಒಳಗಡೆ ಅಂದರೆ ಅದೆಲ್ಲ ಒಳಗಡೆ ಹೋಗಿ ಚೆನ್ನಾಗಿ ಬೆಂದ್ಬಿಡುತ್ತೆ. ನೋಡಿ ಈ ಥರ ಬೆಂದಿದೆ ಆಲ್ರೆಡಿ. ಹಸಿದು ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಕುದಿ ಬಂದುಬಿಟ್ರೆ ಸಾಕು, ತಗೊಂಬಿಡೋಣ. ಜಾಸ್ತಿ ಬೇಯಿಸೋದು ಬೇಡ. ಒಂದು ಜರಡಿನಲ್ಲಿ ಹಾಕ್ಕೊಂಬಿಡೋಣ ಇದನ್ನು. ಒಂದು ಕಡೆ ಅಕ್ಕಿ ನೆನಿಟ್ಕೊಂಡಿದ್ದೀನಿ, ಈ ಕಡೆ ಬೇಯಿಸ್ಕೊಂಡಿದ್ದು ಪಾಲಕ್ಕು, ಆಮೇಲೆ ಅದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಟೊಮೆಟೊ, ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಪದಾರ್ಥಗಳು, ಸ್ಪೈಸಿ ಮಸಾಲೆ ಪದಾರ್ಥಗಳು, ಸ್ವಲ್ಪ ಗೋಡಂಬಿ, ಇದಕ್ಕೊಂದು 2-3 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಅದು ಸ್ವಲ್ಪ ಎಣ್ಣೆ ಕಾಯ್ತಿರುವಾಗಲೇ ಇದನ್ನು ಹಾಕಿಬಿಡೋಣ, ಸ್ಪೈಸಸ್ ಎಲ್ಲ ಹಾಕಿಬಿಡೋಣ. ಏಲಕ್ಕಿ, ಲವಂಗ, ಚಕ್ಕೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಮೊದಲು, ಆಮೇಲೆ ಅವನ್ನೆಲ್ಲ ಹಾಕಿಬಿಡೋಣ. ಒಂದು ಚಕ್ರ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ ಅದನ್ನ ಹಾಕಿ ಆಮೇಲೆ ಸ್ವಲ್ಪ ಅದೇ ಎಣ್ಣೆಯಲ್ಲೇ ಸ್ವಲ್ಪ ಗೋಡಂಬಿ ಹಾಕ್ಕೊಂಬಿಡೋಣ. ಚೆನ್ನಾಗಿ ಕೆಂಪಿಗೆ ಬೆಂದ್ಬಿಡುತ್ತೆ, ಅದು ಚೆನ್ನಾಗಿರುತ್ತೆ ಅವಾಗ. ನೋಡಿ ಅದು ಕೆಂಪು ಬೆಂದಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪಂಗೆ ಬೇಯಿಸ್ಕೋಬೇಕು. ಇದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕದು. ನೋಡಿ ಗೋಡಂಬಿನೂ ಚೆನ್ನಾಗಿ ಕೆಂಪು ಬೆಂದಿದೆ, ಆಮೇಲೆ ಈರುಳ್ಳಿನೂ ಚೆನ್ನಾಗಿ ಕೆಂಪು ಬೇಯ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾವು ಈ ಕಡೆ ಒಂದು ಮಿಕ್ಸಿ ಮಾಡ್ಕೊಂಬಿಡೋಣ. ಅದು ಪಾಲಕ್ ಬೆಂದಿತ್ತಲ್ಲ, ಪಾಲಕ್ಕೂ 1-2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ, ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ. ಈ ಕಡೆ ಇದು ಬೇಯ್ತಾ ಇದೆ. ಇದಕ್ಕೆ ಟೊಮೆಟೊ ಹಾಕ್ಕೊಳ್ಳೋಣ ಇವಾಗ. ನೋಡಿ ಎಲ್ಲ ಈರುಳ್ಳಿ ಕಲರೆಲ್ಲ ಬಿಟ್ಕೊಂಡಿದೆ, ಕೆಂಪಗಾಗಿದೆ. ಇವಾಗ ಈಗ ಟೊಮೆಟೊ ಹಾಕ್ಕೊಂಬಿಡೋಣ ಇದಕ್ಕೆ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನು ಉತ್ತರ ಕರ್ನಾಟಕದ ಅಡುಗೆ ಯಾವುದಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ಇವಾಗ ಇದು ಟೊಮೆಟೊ ಸ್ವಲ್ಪ ಹಾಕಿದ ತಕ್ಷಣ ಒಂದು 2 ನಿಮಿಷ ಬೆಂದರೆ ಸಾಕು. ತಕ್ಷಣ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡೋಣ. ಇವಾಗ ನೋಡಿ ಇದು ಪಾಲಕ್ ರುಬ್ಬಿದ್ವಲ್ಲ, ಅದೆಷ್ಟು ಕಲರ್ಫುಲ್ ಆಗಿದೆ ನೋಡಿ, ಗ್ರೀನ್ ಆಗಿಬಿಟ್ಟಿದೆ ಫುಲ್. ಅದನ್ನು ಸ್ವಲ್ಪ ಇದರಲ್ಲಿ ಎಲ್ಲ ರುಬ್ಬಿದ್ದೆಲ್ಲ ಇದ್ರೊಳಗೆ ಹಾಕ್ಕೊಂಬಿಡೋಣ. ಅದು ಸ್ವಲ್ಪ ಎಣ್ಣೆಲಿ ಬೆಂದಂಗೆ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ನೋಡಿ ಅದು ನೀರೂ ಕಲರ್ ಗ್ರೀನಾಗೇ ಬಂತು, ಅದು ನೀರೂ ಅಷ್ಟು ಕಲರ್ಫುಲ್ಲಾಗಿದೆ. ರೈಸೂ ಗ್ರೀನಾಗೇ ಇರುತ್ತೆ ಅದು. ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ 1 ಲೋಟಕ್ಕೆ 2 ಲೋಟದಂಗೆ ನಾನು 2 ಲೋಟ ಮಾಡಿದ್ದೆ, ಅದಕ್ಕೆ 4 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ 1 ಲೋಟ ನೀರನ್ನು ಇದಕ್ಕೆ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೆ. ಮಿಕ್ಸಿ ತೊಳೆದು ಹಾಕೋದು ಅದೆಲ್ಲ ಸೇರಿ 1 ಲೋಟ ಆಯ್ತು, ಸರಿ ಹೋಗಿತ್ತು. ಈಗ ಮತ್ತೆ ಮೇಲೆ 3 ಲೋಟ ಹಾಕ್ತಾಯಿದ್ದೀನಿ. ಅದು ನೀರು ಸ್ವಲ್ಪ ಕುದಿಬೇಕಾದ್ರೆ ಅಕ್ಕಿ ಹಾಕಿಬಿಡೋಣ. ನೋಡಿ ಫುಲ್ ಮಳ್ತಾ ಇದೆ. ಈ ಥರ ಚೆನ್ನಾಗಿ ಇದಾಗಿಬಿಟ್ರೆ ಆಮೇಲೆ ಈ ಥರ ಸ್ವಲ್ಪ ಬೆಂದ ಮೇಲೇ ಮುಚ್ಚೋದು ಒಳ್ಳೆಯದು ಕುಕ್ಕರ್ನ. ಇಲ್ಲಾಂದರೆ ಅರ್ಧಂಬರ್ಧ ಆಗಿಬಿಡುತ್ತದು, ಮೇಲೆಲ್ಲ ಮಸಾಲೆ ಬಂದು ಕೂತ್ಕೊಂಡ್ಬಿಡುತ್ತೆ. ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಈ ಥರ ಮುಚ್ಚಿಬಿಡೋಣ. ನೋಡಿ 3 ವಿಜಲ್ ಆಗಲಿ. 3 ವಿಜಲ್ ಆದಮೇಲೆ ಅದನ್ನು ಓಪನ್ ಮಾಡಿ ನೋಡೋಣ. ನೋಡಿ ರೆಡಿ ಇದೆ. ಇವಾಗ ಕುಕ್ಕರ್ ತೆಗಿತಾ ಇದ್ದೀನಿ. ಆದರೂ ಅದು ಸ್ವಲ್ಪ ಪಾಲಕ್ ರುಬ್ಬಿದ್ದು ಸ್ವಲ್ಪ ಗ್ರೇವಿ ಥರ ಇರುತ್ತಲ್ಲ, ಅದು ಅಷ್ಟು ಬಂದಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಮಧ್ಯೆ ಟೊಮೆಟೊ ಕೆಂಪು ಕಾಣಿಸುತ್ತೆ, ಚೆನ್ನಾಗಿರುತ್ತೆ. ಅದು ಮಧ್ಯೆ ಒಂದೊಂದು ಗೋಡಂಬಿ ಬಂದರೆ ಬಾಯಿಗೆ ತುಂಬ ರುಚಿಯಾಗಿ ಕಾಣಿಸುತ್ತೆ. ನೋಡಿ ಅಲಂಕಾರ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ, ಪ್ರತಿ ವಿಡಿಯೋನು ನಿಮಗೆ ಫಸ್ಟಿಗೆ ಬಂದುಬಿಡುತ್ತೆ.
ನೋಡಿದ್ದಕ್ಕೆ ಧನ್ಯವಾದಗಳು.